ಪ್ರತಿ ವರ್ಷದಂತೆ ಈ ವರ್ಷ 37ನೇ ಸಾರಿಗೆ ಸಪ್ತಾಹ ಮಾಸವನ್ನು ಆಚರಿಸ್ತಾ ಇದ್ದೇವೆ. ಇದು ಆ ಪ್ರಯುಕ್ತ ನಮ್ಮ ಈ ತಿಂಗಳು ಪೂರ್ತಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ಪ್ರಾದೇಶಿಕ ಸಾರಿಗೆಗಳ ಕಚೇರಿ ಪ್ಲಸ್ ಮೋಟಾರ್ ಡ್ರೈವಿಂಗ್ ವಾಹನ ತರಬೇತಿ ಸಂಸ್ಥೆಯ ಒಕ್ಕೂಟದಿಂದ ನಮ್ಮ ಸಾರಿಗೆ ಇಲಾಖೆ ಮತ್ತು ಡ್ರೈವಿಂಗ್ ಸ್ಕೂಲ್ ಅವರ ಒಂದು ತಂಡ ಮತ್ತು ಅಸಂಘಟಿತ ಕಾರ್ಮಿಕ ತಂಡದ ಜೊತೆಗೆ ಎಲ್ಲ ಒಂದು 12 ಟೀಮ್ಗಳನ್ನು ಮಾಡಿಕೊಂಡು ಒಂದು ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸಿದ್ದೇವೆ. ಅದರ ಪ್ರಕಾರ ಇವತ್ತು ಉದ್ಘಾಟನೆ ನಮ್ಮ ಜಡ್ಜ್ ಸಾಹೇಬರು ಬಂದಿದ್ದರು, ನಮ್ಮ ಅಡಿಷನಲ್ ಕಮಿಷನರ್ ಅವರು ಬಂದಿದ್ದರು. ಅದು ಉದ್ಘಾಟನೆ ಮಾಡಲಾಗಿದೆ. ಈಗ ಮ್ಯಾಚ್ಗಳು ನಡೀತಾ ಇದೆ. ಈ ಪರವಾಗಿ ಎಲ್ಲ ಒಂದು ಸುರಕ್ಷತೆ ಮೂಡುವ ಸಲುವಾಗಿ, ಯಾಕಂದ್ರೆ ನಮಗೆ ಮೇಯ್ನಾಗಿ ಮೇಜರು ಡ್ರೈವಿಂಗ್ ಸ್ಕೂಲ್ ಕಲಿಬೇಕಾದ್ರೆ 18 ವರ್ಷ ಆದ ತಕ್ಷಣ ಕೆಲವರು ಅವರೇ ಕಲಿತಾರೆ, ಕೆಲವರು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾರೆ. ಡ್ರೈವಿಂಗ್ ಸ್ಕೂಲ್ ಅವ್ರಿಗೆ ಅರಿವು ಮೂಡಿಸಿದಾಗ ಅವ್ರಿಗೆ ಅರಿವು ಮೂಡಿಸ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶ ಆ್ಯಕ್ಚುಲಿ ಆಕ್ಸಿಡೆಂಟ್ಸ್ ಆಗೋದ್ರಲ್ಲಿ ಹೈಯೆಸ್ಟ್ ಇದೆ ವರ್ಲ್ಡಲ್ಲಿ. ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಕ್ರಿಕೆಟ್ನ ಆಯೋಜಿಸಿದ್ವಿ. ಈ ಪ್ರಕಾರ ನಾವು ಡ್ರೈವಿಂಗ್ ಸ್ಕೂಲ್ ಅವ್ರಿಗಾಗಲಿ, ಡ್ರೈವಿಂಗ್ ಸ್ಕೂಲ್ ಅವರು ಪಬ್ಲಿಕ್ ಆಗಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಎಲ್ಲ ರಸ್ತೆ ಸುರಕ್ಷತಾ ನಿಯಮಗಳು ಅವ್ರಿಗೆ ಪಾಲಿಸೋಕ್ಕೆ ಏನೇನು ಮಾಡಬೇಕು, ಏನು ಮುಂದಿನ ಇದರಲ್ಲಿ ಏನಾಗ್ತಾಯಿದೆ, ಟೆಕ್ನಾಲಜಿ ಯಾವ ಥರ ಬಳಕೆ ಆಗ್ತಾಯಿದೆ ಅವೆಲ್ಲ ತಿಳಿಸಿ ಇದು ಮಾಡಿದ್ದೀವಿ. ಆ ಪ್ರಕಾರ ಇವತ್ತು ಕ್ರಿಕೆಟ್ ಆಯೋಜನೆ ಆಗ್ತಾಯಿದೆ. ಇದಕ್ಕೆ ಇವತ್ತು ಉದ್ಘಾಟನೆ ಆಗಿದೆ. ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು. ಈ ದಿನ ವಿಶೇಷವಾಗಿ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ KR ಪುರಂ ಹಾಗೂ ವಾಹನ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟ ರಿಜಿಸ್ಟರ್ಡ್ KR ಪುರಂ ಮತ್ತು ಅಸಂಘಟಿತ ಸಾರಿಗೆ ಕಾರ್ಮಿಕರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎಲ್ಲರಿಗೂ ಈ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದನ್ನು ಕ್ರಿಕೆಟ್ ರೂಪದಲ್ಲಿ, ಒಂದು ಸ್ಪೋರ್ಟ್ಸ್ ರೂಪದಲ್ಲಿ ಎಲ್ಲರಿಗೂ ಮಾಹಿತಿ ಎಲ್ಲರಿಗೂ ಚೆನ್ನಾಗಿ ಹೋಗಲಿ ಅನ್ನೋ ಇದರಿಂದ ರೋಡ್ ಸೇಫ್ಟಿ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿರುವುದು ಕಂಡುಬಂದಿದೆ. ಅವರೆಲ್ಲರಿಗೂ ಒಂದು ವಿಶೇಷವಾಗಿ ಈ ಒಂದು ಪಂದ್ಯದ ಪುರುಷೋತ್ತಮನಾಗಿ ಆಯ್ಕೆ ಆಗ್ತಕ್ಕಂಥವ್ರಿಗೆ ಹೆಲ್ಮೆಟನ್ನು ಸುಮಾರು 1,500 2,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಹೆಲ್ಮೆಟನ್ನು ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಎಂದು ನೀಡಿ ಗೌರವಿಸಿ, ನಂತರ ಅವರ ಒಂದು ಶಿಕ್ಷಣಾಭ್ಯರ್ಥಿಗಳು ಅವರ ಒಂದು ಡ್ರೈವಿಂಗ್ ಸ್ಕೂಲ್ಗಾಗಿರ್ಬೋದು, ಪ್ರತಿಯೊಂದು ಕಡೆ ವಾಹನ ಶಿಕ್ಷಣ ಕಲಿಕೆಗೆ ಬರುವಂಥ ಎಲ್ಲ ಶಿಕ್ಷಣಾಭ್ಯರ್ಥಿಗಳಿಗೂ ಒಳ್ಳೆಯ ರೀತಿಯಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿ ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಅಪಘಾತಗಳನ್ನು ಕಡಿಮೆ ಮಾಡಬೇಕು, ಅಪಘಾತಗಳ ಪ್ರಾಣಿ ಹಾನಿಯನ್ನು ಕಡಿಮೆ ಮಾಡಬೇಕು, ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ರಸ್ತೆಯ ಮೇಲೆ ನಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನು ಹೆಚ್ಚಿನ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮ ಆಗಿದ್ದು ಇದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ರೀತಿ ಬೆಂಬಲ ವ್ಯಕ್ತಪಡ್ತಾ ಇದೆ. ತಾವೆಲ್ಲರೂ ಸಹ ಈ ಒಂದು ವಿಷಯವನ್ನು ಸಾರ್ವಜನಿಕರಿಗೆ, ಈಗ ಇಲ್ಲಿ ಬಂದಿರತಕ್ಕಂಥ ಲಿಮಿಟ್ ಮೆಂಬರ್ಸ್ಗೆ ಈ ಒಂದು ಇದು ಆಗಬಾರ್ದು, ಕ್ಲೋಸ್ ಆಗಬಾರ್ದು, ಇದು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನರಲ್ಲೂ ಸಹ ಈ ಒಂದು ಅವೇರ್ನೆಸ್ ಅನ್ನೋದು ಬಂದು ಅವರ ಒಂದು ಕುಟುಂಬದ ಒಂದು ಇದನ್ನು ಅವರು ಅರ್ಥ ಮಾಡಿಕೊಂಡು ಅವರ ಒಂದು ಯಾವುದೇ ರೀತಿಯ ಅಪಘಾತಕ್ಕೆ ಸಿಲುಕದಿರ ಬೇರೊಬ್ಬರಿಗೆ ತೊಂದರೆ ಕೊಡದಿರ ಒಳ್ಳೆಯ ರೀತಿಯಲ್ಲಿ ರಸ್ತೆ ಮೇಲೆ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆಯನ್ನು ಮನವರಿಕೆ ಮಾಡಿಕೊಡೋರು ಅವರು ಸಹ ಪ್ರಯತ್ನಿಸಬೇಕು. ತಮ್ಮೆಲ್ಲರ ಸಹಕಾರ ಇದರೊಂದಿಗೆ ಇರಬೇಕು ಅಂಥೇಳಿ ನಾನು ಎಲ್ಲರನ್ನೂ ಬಯಸ್ತೀನಿ. ಏನಿವತ್ತು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ನಮ್ಮ KR ಪುರಂ ಮಾಸ ಅಂತ ಮಾಡ್ತಾಯಿದ್ದೀವಿ. ನಮ್ಮ KR ಪುರಂ RTO ಕಚೇರಿಯಿಂದ ನಾವು ಸಹ ಡ್ರೈವಿಂಗ್ ಸ್ಕೂಲು ಮಾಲೀಕರಾಗಿದ್ದೀವಿ. ನಮ್ಮ ಎಲ್ಲ ಡ್ರೈವಿಂಗ್ ಸ್ಕೂಲ್ ಮಾಲೀಕರು ಸಹ ಇವತ್ತು ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಮಾಸದಲ್ಲಿ ಭಾಗವಹಿಸಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಜನರಿಗೆ ರಸ್ತೆಯಲ್ಲಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸ್ಲಿಕ್ಕಾಗಿ ಇದನ್ನು ಕ್ರಿಕೆಟ್ ರೂಪದಲ್ಲಿ ನಾವು ನಡೆಸೋಣ ಅಂತ ನಮ್ಮ ಕಚೇರಿಯಲ್ಲಿ ಸಿಬ್ಬಂದಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಏನು ರಸ್ತೆ ಸುರಕ್ಷತೆ, ಜನ ಒಂದು ಐಫೋನ್ ತೊಗೊತಾರೆ, 1,80,000 2 ಲಕ್ಷ ಇರುತ್ತೆ, ಅದಕ್ಕೆ ಹಿಂದೆಗಡೆ ಒಂದು ಪೌಚ್ ಹಾಕ್ಕೊತಾರೆ 4,000 ಇರುತ್ತೆ. 1 ಲಕ್ಷ ಕೊಟ್ಟು ಗಾಡಿ ತೊಗೊತಾರೆ, ಒಂದು 500 ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ತೊಗೊಳ್ಳೋದಿಲ್ಲ ನಮ್ಮ ಜನ. ರಸ್ತೆ ಸುರಕ್ಷತೆಯಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆದರೆ ಮೊದಲು ಅವ್ರಿಗೆ ಪೆಟ್ಟಾಗೋದು ತಲೆಗೆ, ಪೆಟ್ಟಾದರೆ ತಲೆಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋಂಥವ್ರೆ ಟೂ ವೀಲರ್ಗಳಲ್ಲಿ ಓಡಾಡೋರು. ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ, ತಲೆಗೆ ಏಟು ಬಿದ್ದಿರುತ್ತೆ, ಪ್ರಾಣಾಪಾಯ ಆಗತ್ತೆ, ಅವ್ರ ಕುಟುಂಬ ಬೀದಿಗೆ ಬರುತ್ತೆ. 1,500,000 2 ಲಕ್ಷ ಕೊಟ್ಟು ಗಾಡಿಗಳು ತೊಗೊತಾರೆ, 1,000 ಕೊಟ್ಟು ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋದಿಲ್ಲ. ಒಂದು ವೇಳೆ ಆ ಕಂಪ್ನಿಗಳವ್ರು ಹೆಲ್ಮೆಟ್ ಕೊಟ್ಟರು ಇವರು ಹೆಲ್ಮೆಟ್ ಧರಿಸೋದಿಲ್ಲ. ಆ ಕಾರಣಕ್ಕಾಗಿ ಇದು ಮಾಡಬೇಡಿ. ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಕುಟುಂಬಗಳಿರುತ್ತೆ. ನೀವು ರಸ್ತೆಗೆ ಬಂದಾಗ 100ಕ್ಕೆ 100ರಷ್ಟು ಸುರಕ್ಷತೆಯ ಬಗ್ಗೆ ಗಮನ ಇರಲಿ. ನೀವು ಬೆಳಗ್ಗೆ ಕೆಲಸಕ್ಕೆ ಬಂದರೆ ಸಂಜೆ ಮತ್ತೆ ನಿಮ್ಮ ಮನೆಗೆ ಹೋಗಬೇಕು. ನಿಮ್ಮ ಕುಟುಂಬ ನಿಮಗಾಗಿ ಎದುರು ನೋಡ್ತಾ ಇರುತ್ತೆ. ಕಡ್ಡಾಯವಾಗಿ ನೀವು ಮೋಟ್ರ್ ವೆಹಿಕಲ್ ತೊಗೊಂಡು ರಸ್ತೆಗೆ ಬಂದಾಗ ಹೆಲ್ಮೆಟ್ ಹಾಕ್ಕೊಳ್ಳಿ. ಕಾರಲ್ಲಿ ಕೂತಿದ್ರೆ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ.
ಸುರಕ್ಷತೆಯಿಂದ ರಸ್ತೆಯಲ್ಲಿ ನಿಧಾನವಾಗಿ ವಾಹನ ಚಾಲನೆ ಮಾಡಿರಿ. ಸಂಜೆ ಸುರಕ್ಷತೆಯಿಂದ ನಿಮ್ಮ ಕುಟುಂಬಕ್ಕೆ ಹೋಗಿ ನಿಮ್ಮ ಕುಟುಂಬನ ಕಾಪಾಡ್ಕೊಳ್ಳಿ. ಈ ಒಂದು ಅರಿವನ್ನು ಜನರಿಗೆ ಮೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ RTO ಕಚೇರಿಯವರು ಮತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ ಮಾಲೀಕರು, ನಮ್ಮ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮುರುಗನ್ ಸಾಹೇಬರು, ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ಎಲ್ಲ ನಮ್ಮ ಸಾರಿಗೆ ಕಚೇರಿ ಅಧಿಕಾರಿಗಳಾಗ್ಬೋದು, ನಮ್ಮ ಡ್ರೈವಿಂಗ್ ಸ್ಕೂಲ್ ಮಾಲೀಕರುಗಳಾಗ್ಬೋದು, ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ ಮಾಲೀಕರಂದರೆ ಬರೀ ಮಾಲೀಕರಲ್ಲ, ನಮ್ಮಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಸಾವಿರ ಜನ ಹುಡುಗರಿದ್ದಾರೆ. ಇವತ್ತು ದಿವಸ ಅವರೂ ಸಹ ನಾವೆಲ್ಲರಿಗೂ ರಜಾಗಳನ್ನು ಕೊಟ್ಟಿದ್ದೀವಿ ಡ್ರೈವಿಂಗ್ ಸ್ಕೂಲ್ಗಳಿಗೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಬಂದು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಸಹ ಬಂದಿದ್ದೀರಾ. ಇದನ್ನು ಹೆಚ್ಚಿನ ರೀತಿಯಲ್ಲಿ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಜನರಿಗೆ ರಸ್ತೆಯಲ್ಲಿ ಸುರಕ್ಷತೆ ಬಗ್ಗೆ ಹೆಚ್ಚಿನ ರೀತಿಯಾಗಿ ತಾವು ಇದನ್ನು ಪ್ರಚಾರ ಮಾಡಬೇಕು. ನೀವೆಲ್ಲರೂ ಇಲ್ಲಿ ಬಂದು ಇದನ್ನು ನಮಗೆ ವ್ಯವಸ್ಥೆ ಮಾಡಿಕೊಟ್ರೋದಕ್ಕೆ ನಾವು ಸಹ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. 37ನೇ ರಸ್ತೆ ಸುರಕ್ಷಾ ಮಾಸವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸಾರಿಗೆ ಕಚೇರಿ ಮತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ ಎಲ್ಲ ಮಿತ್ರರು ಒಟ್ಟು ಸೇರಿ ಇವತ್ತು ಇದು ಒಂದು ಪಬ್ಲಿಕ್ ಅವೇರ್ನೆಸ್ ಮಾಡಬೇಕು ಅಂತೇಳಿ ನಾವು ಈ ಮುಖೇನ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಇವತ್ತು ಹೆಚ್ಚು ಕಡಿಮೆ ನಮ್ಮ ತಂಡ ಎಲ್ಲವರು ಸೇರಿ ಹೆಚ್ಚು ಕಡಿಮೆ 200ರಿಂದ 300 ಜನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಇವತ್ತು ರಜಾ ಕೊಟ್ಟಿದ್ದೀವಿ. ನಮ್ಮ ಡ್ರೈವಿಂಗ್ ಸ್ಕೂಲ್ ಶಾಲಾ ಮಿತ್ರರಲ್ಲಿ ಎಲ್ಲರಿಗೂ ಮತ್ತು RTO ಸಿಬ್ಬಂದಿಗಳು ಸಹ ರಜಾ ಇದ್ದ ಕಾರಣ ಎಲ್ಲರೂ ಸೇರಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಜನಗಳಿಗೆ ಅರಿವು ಮೂಡಿಸುವಂಥ ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ನಮ್ಮ ಆಲೆ ಮಿತ್ರರು ಹೇಳಿದಂತೆ ನಾವು 2 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ ಕೊಟ್ಟು ನಾವು ವಾಹನ ತೆಗೆದುಕೊಂಡು ನಾವು ರಸ್ತೆಗಿಳಿತೀವಿ. ರಸ್ತೆಗಿಳಿದಾಗ ಆ ಒಂದು ಶೀಟ್ ಬೆಲ್ಟ್ ಆಗ್ಬೋದು, ನಾವು ಮೊಬೈಲ್ ಯೂಸ್ ಮಾಡೋವಂಥದ್ದು ಆಗ್ಬೋದು, ಆಮೇಲೆ ಹೆಲ್ಮೆಟ್ ಹಾಕುವಂಥದ್ದು. ಹಾಗಾಗಿ ನಾವು ಅದನ್ನು ಮಾಡಲ್ಲ. ನಮ್ಮ ಒಂದು ಈ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಹಿಂದೆ ಇರೋವಂಥ ಒಂದು ಫ್ಯಾಮಿಲಿ, ನಮ್ಮ ಹೆಂಡತಿ ಮತ್ತು ಮಕ್ಕಳು ಅವರ ಜೀವವನ್ನು ಅವರು ಜೀವ ಕಳ್ಕೊಂಡ್ಮೇಲೆ ಅವರಿಗೆ ಬೇರೆ ಅನಾಥರಾಗ್ತಾರೆ. ಅಂಥ ವ್ಯವಸ್ಥೆನ ಆಗಬಾರ್ದು ಅಂತೇಳಿ ಈ ಮುಖೇನ ನಾನು ನಮ್ಮ ಈ ಮಾಧ್ಯಮಗಳ ಮುಖಾಂತರ ನಮ್ಮ ಜನಗಳಿಗೆ ಅರಿವು ಮೂಡಬೇಕು ಅಂತೇಳಿ ನಾನು ಈ ಮುಖೇನ ಅವರಿಗೆ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ತಾ ಇದ್ದೀರಿ. ಇದು ವಿಚಾರ ಏನು ಅಂದರೆ, ನಾವು ನಮ್ಮ ಒಂದು KR ಪುರಂ RTO ಕಚೇರಿ ವತಿಯಿಂದ ಮತ್ತು ನಮ್ಮ ಒಂದು KR ಪುರಂ ಡ್ರೈವಿಂಗ್ ಸ್ಕೂಲ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಅಸೆಂಟಿಂಗ್ ಕಾರ್ಯದರ್ಶಿ ವತಿಯಿಂದ ನಾವೆಲ್ಲರೂ ಸೇರಿ ಈ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀರಿ. ಇದು ಏನಕ್ಕಾಗಿ ಅಂದರೆ, ನಮ್ಮಲ್ಲಿ ಹೆಚ್ಚಿ ಹೆಲ್ಮೆಟ್ ಇಲ್ಲದೆ, ಸೀಟ್ ಬೆಲ್ಟ್ ಇಲ್ಲದೆ, ಮೊಬೈಲ್ ಮಾತಾಡಿಕೊಂಡು ಈ ರೀತಿ ಎಲ್ಲ ತುಂಬ ಆಕ್ಸಿಡೆಂಟ್ಗಳು ಹೆಚ್ಚಿನ ರೀತಿ ಆಗ್ತಾಯಿದೆ. ಇದನ್ನು ತಡೆಗಟ್ಟೆ ಅಂತ ಒಂದು ಜವಾಬ್ದಾರಿ RTO ಕಚೇರಿ ಸಿಬ್ಬಂದಿ ವರ್ಗದವ್ರ ಮೇಲೇನೂ ಇದೆ, ನಮ್ಮ ಡ್ರೈವಿಂಗ್ ಸ್ಕೂಲ್ನವ್ರ ಮೇಲೇನೂ ಕೂಡ ಇದೆ. ಹಾಗಾಗಿ ಇದನ್ನು ನಾವು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ಇಟ್ಕೊಂಡು ಇದನ್ನು ಮುಂದುವರಿಸ್ತಾ ಇದ್ದೀರಿ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಮಾಡ್ತೀರಿ. ಅದೇ ರೀತಿ ಈ ವರ್ಷವೂ ಕೂಡ ಮಾಡ್ತೀರಿ.